ಉರಿ ನಂಜಿನ ವಾದ ಪ್ರತಿವಾದದ ರಾಜಕೀಯ ಜೋರಾಗ್ತಾ ಇದೆ. ಸಾಕ್ಷಿ ಇಲ್ಲ ಅಂತಿದ್ದವರಿಗೆ ಬಿಜೆಪಿ ಹೊಸ ಸಾಕ್ಷಿ ಕೊಟ್ಟಿದೆ. ಆದರೆ ಕೊಟ್ಟಿರೋ ಸಾಕ್ಷಿಯಲ್ಲಿ ಸತ್ಯ ಸುಳ್ಳಿನ ಪರಾಮರ್ಶೆನೂ ನಡೀತಾ ಇದೆ. ಸಕ್ಕರೆ ನಾಡಲ್ಲಿ ಉರಿ ನಂಜಿನ ವಾದ ಪ್ರತಿವಾದ. ಬಿಜೆಪಿ ಪುಸ್ತಕ ಸಾಕ್ಷ್ಯ, ಕಾಂಗ್ರೆಸ್ ಜೆಡಿಎಸ್ ವ್ಯಂಗ್ಯ. ಪ್ರಧಾನಿ ಮೋದಿ ಮಂಡ್ಯಗೆ ಬಂದಾಗ ಉರಿಗೌಡ ನಂಜೇಗೌಡರ ಹೆಸರಿನ ಮಹಾದ್ವಾರ ನಿರ್ಮಿಸಿದ್ರು, ವಿವಾದ ಆಯ್ತು. ಈಗ ಸ್ಯಾಂಡಲ್ವುಡ್ನಲ್ಲಿ ಒಂದು ಬಯೋಪಿಕ್ ಸಿನಿಮಾ ಮಾಡ್ತೀವಿ ಅನ್ನೋವರೆಗೆ ಬಂದಿದೆ. ರಾಜಕೀಯ ಸಮರ ಕೂಡ ನಡೀತಾ ಇದೆ. ಈ ಮಧ್ಯೆ 1950ರ ಸುಮಾರಿನಲ್ಲಿ ರೆಕಾರ್ಡ್ ಆಗಿದ್ದ ಲಾವಣಿಯಲ್ಲೂ ಉರಿಗೌಡರ ಎಂಬ ಪದವನ್ನ ತೋರಿಸಿದ್ದಾಯ್ತು. ಈಗ ಹಳೆ ಕಡತಗಳನ್ನ ತೆಗಿತಾ ಇರೋ ಬಿಜೆಪಿಗರು ಉರಿಗೌಡ ನಂಜೇಗೌಡರ ಕುರಿತು ಮತ್ತೊಂದು ದಾಖಲೆಯನ್ನ ಹಳೆ ಸರಕುಗಳಿಂದ ಹೆಕ್ಕಿ ತೆಗೆದಿದ್ದಾರೆ. ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡ. ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರಕಟಿಸಿದ್ದ ಪುಸ್ತಕದ ಸಾಕ್ಷ್ಯ. ಮಂಡ್ಯ ಜಿಲ್ಲೆ ರಚನೆಯಾಗಿ 1989ಕ್ಕೆ 50 ವರ್ಷ ತುಂಬಿತ್ತು. ಈ ವೇಳೆ ಮಂಡ್ಯದಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಪುಸ್ತಕವೊಂದನ್ನ ಮಂಡಿಸಲಾಗಿತ್ತು. ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ಪರಿಷ್ಕೃತ ಆವೃತ್ತಿಯ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ದೇ ಜವರೇಗೌಡ ಸಂಪಾದಕತ್ವದಲ್ಲಿ ಸುವರ್ಣ ಮಂಡ್ಯ ಹೆಸರಿನ ಪುಸ್ತಕವನ್ನ 1994ರಲ್ಲಿ ಮುದ್ರಿಸಿದ್ರು. ಈ ಪುಸ್ತಕ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಈ ಪುಸ್ತಕದಲ್ಲಿ ಉರಿಗೌಡ ಮತ್ತು ನಂಜೇಗೌಡರ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆ ಕಾಲದ ದೊಡ್ಡ ನಂಜೇಗೌಡ, ಉರಿಗೌಡ ಮುಂತಾದವರು ಹೈದರಾಲಿ ಮತ್ತು ಟಿಪ್ಪು ವಿರುದ್ಧ ಸೆಟೆದು ನಿಂತವರು. ಇದಕ್ಕೆ ಟಿಪ್ಪುವಿನ ಧಾರ್ಮಿಕ ಮತ್ತು ಭಾಷಾ ನೀತಿಯು ಕಾರಣವಿರಬೇಕು. ಟಿಪ್ಪು ಆಡಳಿತದ ಎಲ್ಲಾ ಅಂಗಳಗಳಲ್ಲಿಯೂ ಬರೀ ಮುಸಲ್ಮಾನರನ್ನೇ ನೇಮಿಸಿದ್ದು ಮತ್ತು ಪರ್ಷಿಯನ್ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಘೋಷಿಸಿದ್ದು ಈ ನೆಲದ ಜನರಲ್ಲಿ ಅಭದ್ರತೆ ಮತ್ತು ಅನುಮಾನಗಳನ್ನ ಬಿತ್ತಿದಂತೆ ಕಾಣುತ್ತಿದೆ. ಪುಸ್ತಕದಲ್ಲಿರೋ ಈ ಸಾಲುಗಳು ಉರಿಗೌಡ ಮತ್ತು ನಂಜೇಗೌಡ ಕಾಲ್ಪನಿಕ ವ್ಯಕ್ತಿಗಳು ಅಂತ ಟೀಕಿಸ್ತಾ ಇದ್ದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರಿಗೆ ತಿರುಗೇಟು ಕೊಟ್ಟಂತಾಗಿದೆ. ಅವರಿಗೆ ನಾನು ಹೇಳ್ತೇನೆ, ನೀವು ನಿಮ್ಮ ನಿಜವಾಗಿಯೂ ಟಿಪ್ಪುವಿನ ಮೇಲೆ ಪ್ರೀತಿ ಇದ್ದರೆ ನಾವು ಅಧಿಕಾರಕ್ಕೆ ಬಂದರೆ ಟಿಪ್ಪು ಜಯಂತಿನ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರಲ್ಲ, ಅಥವಾ ನಿಮ್ಮ ಗ್ಯಾರಂಟಿ ಅಂತ ಏನೋ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಸೇರಿಸಿ. ಅಥವಾ ಜನತಾದಳದವರು ಟಿಪ್ಪುವಿನ ಮೇಲೆ ಅತಿಯಾದ ಪ್ರೇಮ ಇದ್ದರೆ ನಾವು ಟಿಪ್ಪುವಿನ ಯೂನಿವರ್ಸಿಟಿ ಮಾಡ್ತೀವಿ, ಟಿಪ್ಪುವಿನ ಇನ್ನೊಂದು ಮಾಡ್ತೀವಿ ಅಂತ ಹೇಳಲ್ಲ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತ್ರ ಉರಿಗೌಡ ನಂಜೇಗೌಡರ ವಿಚಾರದಲ್ಲಿ ತಮ್ಮ ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ಉರಿಗೌಡ ನಂಜೇಗೌಡರನ್ನ ಮುಂದ್ಬಿಟ್ಟು ಏನೋ ಒಕ್ಕಲಿಗ ಸಮಾಜನ ಏನು ದೊಡ್ಡ ಇದು ಅಂತ ತೋರಿಸ್ಲಿಕ್ಕೆ ಹೊರಟಿದ್ದೀರೋ ಇಲ್ಲ ಏನಕ್ಕೆ ಹೊರಟಿದ್ದೀವಿ ಕೇಳಿದವ್ರು ಯಾರು ನಿಮಗೆ ಇದನ್ನು? ಈಗ ಯಾವ್ಯಾವುದೋ ವಿಷಯಗಳನ್ನು ಕೈ ಎತ್ಕೊಂಡು ಅವ್ರನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಈಗ ಅದು ಸಾಧ್ಯ. ಅವ್ರು ಹಿಂಗೆ ಉರಿತಾನೆ ಇರಬೇಕು. ಅವ್ರು ಉರಿ ಶಮನ ಆಗ್ಬೇಕಾರೆ ಮೇ ತಿಂಗಳ ಎಲೆಕ್ಷನ್ ಕಳೆದ ಮೇಲೆ ಅವ್ರ ವಿರೋಧ ಪಕ್ಷವಾಗಿ ಕೂತಾಗ ಉರಿ ಕಡಿಮೆ ಆಕತಿ. ಸಿನಿಮಾ ಟೈಟಲ್ ಕೊಡದಂತೆ ಫಿಲಂ ಚೇಂಬರ್ಗೆ ಮನವಿ. ಇನ್ನು ಉರಿಗೌಡ ನಂಜೇಗೌಡ ಹೆಸರಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಸಚಿವ ಮುನಿರತ್ನ ಹೇಳಿದ್ರು. ಈ ಬಗ್ಗೆ ಫಿಲಂ ಚೇಂಬರ್ ಮೆಟ್ಟಿಲೇರಿರೋ ಒಕ್ಕಲಿಗ ಬ್ರಿಗೇಡ್ ಉರಿಗೌಡ ನಂಜೇಗೌಡ ಬಗ್ಗೆ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖವಾಗಿಲ್ಲ. ಒಕ್ಕಲಿಗರಿಗೆ ಅಪಮಾನ ಮಾಡಲು ಪಟ್ಟಭದ್ರ ಹಿತಾಸಕ್ತಿಗಳ ಸಂಚು ಮಾಡ್ತಿವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಚಿತ್ರಕ್ಕೆ ಅನುಮತಿ ಕೊಡಬಾರದು ಅಂತ ಮನವಿ ಮಾಡಿದ್ರು. ರಾಜ್ಯದಲ್ಲಿ ಉರಿಗೌಡ ನಂಜೇಗೌಡ ಚುನಾವಣಾ ಸಮಯದಲ್ಲಿ ರಾಜಕಾರಣಿಗಳಿಗೆ ಸರಕಾಗುತ್ತಿದ್ದಾರೆ. ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.